ಪುಣ್ಯಕ್ಕೆ ಚಿಡ್ಲಘಟ್ಟದಲ್ಲಿ ಪೌರ ಕಾರ್ಮಿಕರಿಗೆ ಸ್ವಾಭಿಮಾನ ಅನ್ನೋದಿದೆ, ಬಂದು ಪ್ರತಿಭಟನೆ ಕೂತ್ಕೊಂಡ್ರವರು. ಅಮೃತಾ ಗೌಡ ಕೂಡ ಧೈರ್ಯ ತೋರಿಸಿದ್ರು, ಚನ್ನರಾಯಪಟ್ಟಣದ ಮಹಿಳೆ ಧೈರ್ಯ ತೋರಿಸಿದ್ರು, ಕಂಪ್ಲೇಂಟ್ ಮಾಡಿದ್ರು. ಎಲ್ಲಿದು ಕೂಡ ನಮ್ಮ ಭದ್ರಾವತಿ MLA ಮಗನ ಕೇಸ್ ಆದಂಗೆ ಆಗತ್ತೆ ಅಂದ್ಕೊಂಡಿದ್ವಿ. ಹೆಸರು ಹಾಕಿ ಕಂಪ್ಲೇಂಟ್ ಕೊಟ್ಟರು ಇವರು. ಅಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗೆ MLA ಮಗನ ಹೆಸರು ಹಾಕಿ ಕಂಪ್ಲೇಂಟ್ ಕೊಡುವಷ್ಟು ಧೈರ್ಯ ಬರಲಿಲ್ಲ. ಇವ್ರಿಗೆ ಧೈರ್ಯ ಬಂತು, ಕಂಪ್ಲೇಂಟ್ ಕೊಟ್ಟರು, FIR ಆಯಿತು. ಅದಾದ ನಂತರ ನಾಪತ್ತೆಯಾದ ರಾಜೀವ್ ಗೌಡರು ಹೈಕೋರ್ಟಿಗೆ FIR ಕ್ವಾಶ್ ಮಾಡೋದಕ್ಕೆ ಅಪ್ಲಿಕೇಶನ್ ಹಾಕೊಂಡಿದ್ರು. ನನ್ನ ಮೇಲೆ ಸುಮ್ಮನೆ ಕೇಸ್ ಹಾಕಿಬಿಟ್ಟಿದ್ದಾರೆ, ಈ FIRನೇ ರದ್ದು ಮಾಡಿಬಿಡಿ ಅಂತ. ಹೈಕೋರ್ಟ್ ಪೀಠ ಮಂಗಳಾರತಿ ಹತ್ತು ವಾಪಸ್ ಕಳಿಸ್ತು. ಎಲ್ಲ ಲೀಡರ್ಸ ನೀವೆಲ್ಲ ಅಂತ. ಅದಾದ ಮೇಲೆ ಸ್ಥಳೀಯ ನ್ಯಾಯಾಲಯಕ್ಕೆ ಬಂದು ಆಂಟಿಸಿಪೇಟ್ರಿ ಬೇಲಿಗೆ ಅಪ್ಲಿಕೇಶನ್ ಹಾಕೊಂಡ್ರು. ಹೈಕೋರ್ಟ್ ಹಾಗೆಲ್ಲ ಕಮೆಂಟ್ ಮಾಡಿದ ಮೇಲೆ ಸ್ಥಳೀಯ ನ್ಯಾಯಾಲಯಗಳು ಆಂಟಿಸಿಪೇಟ್ರಿ ಬೇಲ್ ಕೊಡೋದಕ್ಕೆ ಯೋಚನೆ ಮಾಡ್ತವೆ. ಆಂಟಿಸಿಪೇಟ್ರಿ ಬೇಲ್ ಸಿಗಲಿಲ್ಲ. ಪೊಲೀಸರೇನೋ 3 ತಂಡಗಳನ್ನು ರಚನೆ ಮಾಡಿದ್ರಂತೆ ಇವ್ರನ್ನ ಅರೆಸ್ಟ್ ಮಾಡೋದಕ್ಕೆ. 3 ತಂಡಗಳನ್ನು ರಚನೆ ಮಾಡಿ ಹುಡುಕಿದ್ರಂತೆ. ಅಂತೂ ಇಂತೂ ಕೇರಳ ಬಾರ್ಡರ್ನಲ್ಲಿ ಸಾಹೇಬರು ಸಿಕ್ಕರಂತೆ. ಈಗ ಕರ್ಕೊಂಡು ಬರ್ತಾ ಇದ್ದಾರೆ. ಹಾಕಿರುವ ಸೆಕ್ಷನ್ಗಳಿಗೆ ಬೇಲು ಇಲ್ಲೇ ಆಗತ್ತೋ ಏನೋ 4 ದಿವಸನಾದರೂ ಜೈಲಿನಲ್ಲಿರಬೇಕಾದ ಪರಿಸ್ಥಿತಿ ಬರುತ್ತೋ, ವಿ ಡೋಂಟ್ ನೋ. ಆಸ್ ಆ್ಯಂಡ್ ವೆನ್ ಅಪ್ಡೇಟ್ ಬರುತ್ತೆ ಹಂಗೆ ಹೇಳ್ತೀವಿ ನಿಮಗೆ. ಸದ್ಯಕ್ಕಂತೂ ಹಿ ಈಸ್ ಇನ್ ಪೊಲೀಸ್ ಕಸ್ಟಡಿ, ಕರ್ಕೊಂಡು ಬರ್ತಾ ಇದ್ದಾರೆ.